ಕಾಣುತ್ತಾ ಇಲ್ವಲ್ಲ? ರಂಭಾಮಣಿ, ರಂಭಾಮಣಿ! ಸ್ವಾಮಿ ನಮಸ್ಕರಿಸಿದ್ದೇನೆ. ಒಳ್ಳೆಯದಾಗ್ಲಿ. ಬಂದಿರಲ್ಲ ಸ್ವಾಮಿ, ಹಾಗೆ ಊಟ ಮಾಡೋಣ ಅಂತ. ಊಟ ಊಟ? ಹೌದು. ಹೌದೇನೆ? ಏನು? ಚಕ್ರವನ್ನು ಪೂಜಿಸದೆ ನಾನು ಯಾವತ್ತಾದ್ರೂ ಊಟ ಮಾಡಿದ್ದುಂಟ? ನನ್ನ ಗಂಡ ಚಕ್ರವನ್ನು ಪೂಜಿಸದೆ ಒಂದು ದಿವಸವೂ ಪೂಜೆ ಮಾಡಿದ್ದಿಲ್ಲ. ಮತ್ತೆ ಇವತ್ತೇ ಮಾಡಿದ್ದು? ಆದ್ರೆ ಇವತ್ತು ಮಾತ್ರ ನೀವು ಪೂಜೆಯನ್ನು ಮುಗಿಸಿಯೇ ಇಲ್ಲಿವರೆಗೆ ಬಂದವರು. ಪೂಜೆ ಮುಗಿಸಿ ಬಂದ? ಹೌದು. ಎಂಥದೇ ನಿನ್ನ ಮಾತಿನ ಅರ್ಥ? ನಿಮ್ಮದು ಪೂಜೆ ಹೊಳೆ ಬದಿಯಲ್ಲಿ ಆಯ್ತಲ್ಲ? ಹೊಳೆ ಬದಿಯಲ್ಲಿ? ಹೌದು. ಪೂಜೆ? ಹಾ. ನಿನ್ನ ತಲೆ ಪೂರ್ತಿಯಾಗಿ ಕೆಟ್ಟು ಹೋಗಿದೆ. ಯಾಕೆ ಸ್ವಾಮಿ? ಮತ್ತೆ ಹೊಳೆ ಬದಿಯಲ್ಲಿ ಪೂಜೆ ಅಂತದ್ದೇ? ಈಗ ತಾನೇ ಪೂಜೆಯನ್ನು ಮುಗಿಸಿ ನೀವು ಬರ್ತಾ ಇದ್ದೀರಿ, ನೀವು ನನ್ನಲ್ಲಿ ಈಗ ಪೂಜೆ ಮಾಡ್ಬೇಕಂತ ಹೇಳ್ತಾ ಇದ್ದೀರಿ. ಎಂತದು ಸ್ವಾಮಿ, ಎಲ್ಲ ವ್ಯತಿರಿಕ್ತ. ನೀವು ಬನ್ನಿ ಊಟ ಮಾಡುವ. ಊಟ? ಹೌದು. ಈಗ ನಾನು ಪೂಜೆ ಮಾಡಿ ಬಂದಿದ್ದೇನೆ ಎನ್ನುವುದಾಗಿ ಹೇಳಿದ್ಯಾರು ನಿನಗೆ? ಇದು ನನ್ನ ಬಳಿಗೆ ಒಬ್ಳು ಬಂದಿದ್ಲು. ಆ ವಿಷಯ ಹೇಳುವುದಕ್ಕೆ ಮರೆತು ಹೋಯಿತು. ಸ್ನಾನಕ್ಕಾಗಿ ನಾನು ನದಿಯೆಡೆಗೆ ಹೋಗುವಾಗ ಒಬ್ಬ ಆಕೆ ಹಣ್ಣು ಮುದುಕಿ ಕಾಣ ಸಿಕ್ಕಿದಳು. ನಿನ್ನ ಸಾಕು ತಾಯಿ ಉಣ್ಣದೆ 3 ದಿವಸ ಆಯಿತು, ಉಣ್ಣುವುದಕ್ಕೆ ಕೊಡು ಎನ್ನುವುದಾಗಿ ಕೇಳಿದಳು. ದಾರಿ ಮಧ್ಯದಲ್ಲಿ ಕೊಡುವುದೇ ನಾನು, ಹಾಗಾಗಿ ಅರಮನೆಗೆ ಕಳುಹಿಸಿದೆ. ಹೌದಾ? ಬಂದಳಲ್ಲ? ಇಲ್ಲಿಗೆ ಒಬ್ಳು ಬಂದಿದ್ಲು. ಹೊಟ್ಟೆಯ ಬಂದವಳ ಹೆಸರು ಭಾಗೀರಥಿ ಅಂತೆ. ಹೌದು. ಬಂದಿದ್ದು ಇಷ್ಟು ಉದ್ದ ಮಾತಾಡಿದ್ಲು. ಆಮೇಲೆ ಕೇಳಿದ್ರು, ನನಗೆ ಚಕ್ರವನ್ನು ಕೊಡಬೇಕು, ನಿಮ್ಮ ಗಂಡನೇ ನನ್ನನ್ನು ಕಳುಹಿಸಿದ್ದು ಎನ್ನುವ ಹಾಗೆ. ಚಕ್ರ? ಹೌದು. ನಿನ್ನ ಬಳಿಯಲ್ಲಿ? ನಾನು ಕೊಡ್ತೇನೆ, ಹಾಗಿಲ್ಲ. ನಿಮ್ಮ ಮಡದಿ ಅಲ್ವಾ ನಾನು? ಕೊಡ್ಲಿಲ್ಲ? ನಾನು ಕೊಡ್ಲಿಲ್ಲ. ನನ್ನ ಅರಸಿ ನೀನು ನನ್ನಲ್ಲಿ ಕೇಳದ ಯಾವ ಕೆಲಸವನ್ನು ಮಾಡುವವಳನ್ನು. ಹೌದು. ಒಂದು 16 ವರ್ಷದ ಹೆಣ್ಣಾಗಿರ್ಬೋದು ಅವಳು. 16 ವರ್ಷ? ಹೌದು. ನಾನು ಕಳುಹಿದ್ದು 80ರ ಮುದುಕಿಯನ್ನು. ಇಲ್ಲ, ಇಲ್ಲಿಗೆ ಬಂದವಳು 16 ವರ್ಷದ ಹುಡುಗಿ. ನಿನ್ನ ತಲೆ ಪೂರ್ತಿ ಕೆಟ್ಟು ಹೋಗಿದೆ. ಯಾಕೆ? ನಿನಗೆ 80ರ ಮುದುಕಿ 16ರ ಹುಡುಗಿ ಹಾಗೆ ಕಾಣಿಸ್ತಾಳಲ್ಲ? ಅಯ್ಯೋ, ಅದನ್ನು ನಾನು ತಿರುಗಿಸಿ ನಿಮಗೆ ಹೇಳಿದೆ. ನಿಮಗೆ 16ರ ಹುಡುಗಿ 80ರಾಗೆ ಕಾಣುತ್ತಾಳ? ಇಲ್ಲ ಸ್ವಾಮಿ, ಬಂದವಳು ಇಲ್ಲಿಗೆ 16ರ ಹುಡುಗಿ. ಚಕ್ರ ಬೇಕು ಅಂತ ಕೇಳಿದ್ರೆ ನಾನು ಕೊಡ್ಲಿಲ್ಲ. ಆಮೇಲೆ ಹೇಳಿದ್ದು, ನಾನು ಇಲ್ಲಿಂದಲೇ ಕೂಗಿ ಕರೀತೇನೆ ಅಂತ ಹೇಳಿ. ಏನೆಂದು? ರಾಯರೇ, ಇಲ್ಲಿ ನೀವು ಹೇಳಿದ್ದನ್ನು ಅಮ್ಮ ಕೊಡುವುದಿಲ್ಲ ಎನ್ನುವ ಹಾಗೆ. ಆಗ ನೀವು ಏನು ಹೇಳಿದ್ರಿ ಗೊತ್ತಾ? ರಂಭಾಮಣಿ, ನಾನು ಹೇಳಿದ್ದು ಹೌದೇ, ಅವಳು ಕೇಳಿದ್ದನ್ನು ಕೊಟ್ಟು ಬಿಡು ಎನ್ನುವ ಹಾಗೆ. ನಾನು ಹೇಳಿದ್ದು ಮುದುಕಿಗೆ ಅನ್ನ ಕೊಡು ಅಂತ. ಅವಳು ಕೇಳಿದ್ದು ನನ್ನಲ್ಲಿ ಚಕ್ರವನ್ನು. ಕೊಟ್ಟೆಯ? ಕೊಟ್ಟೆ. ಚಕ್ರವನ್ನು ಕೊಟ್ಟುದಲ್ಲ, ನಿಮ್ಮ ಮಾಂಗಲ್ಯವನ್ನೇ ಹರಿದವಳ ಕೈಗಿತ್ತೆ. ಹಾಗೆ ಹೇಳಬೇಡಿ. ಅರ್ಥವಾಯಿತು. ಬಂದವರು ಯಾರು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ನಮ್ಮ ಏಳಿಗೆಯನ್ನು ಸಹಿಸುವುದಕ್ಕೆ ಅಸಾಧ್ಯರಾದಂತಹ ದೇವತೆಗಳು ಬೀಸಿದಂತಹ ಮಾಯಾಜಾಲದಲ್ಲಿ ನಾವು ಸಿಲುಕಿದ್ದೇವೆ ಎಂದು ಹೇಳಿದ್ರು ಹೆಚ್ಚಾಗದು. ನಿನ್ನನ್ನು ದಂಡಿಸಿ ಯಾವ ಪ್ರಯೋಜನವೂ ಇಲ್ಲ. ಹೆದರಬೇಡ. ಬಂದಂತಹ ಯುವತಿ ಹೆಚ್ಚು ದೂರ ಹೋಗಿರ್ಲಿಕ್ಕಿಲ್ಲ. ಅವಳನ್ನು ಬಗ್ಗು ಮಾಡಿದು ಚಕ್ರವನ್ನು ಹೇಗೆ ವಶಪಡಿಸಿಕೊಳ್ಳಬೇಕು ಎನ್ನುವುದಾಗಿ ನಾನು ತಿಳಿದಿದ್ದೇನೆ. ಧೈರ್ಯಸ್ಥಳ ಒಳಗಿದ್ದು ಅರೇ, ಚಕ್ರವನ್ನು ಹಿಡಿದುಕೊಂಡು ಎಷ್ಟು ದೂರ ಹೋದಾಳವಳು. ತಲೆಗಟ್ಟವನೆ ನಿನಗೆ ದೃಷ್ಟಿಯಲ್ಲಿರುವುದು ದತ್ತಿಯಲ್ಲಿಯೋ? ಇದನಂತ ಪೆದಂಬ ಅಂತ ನನ್ನದು ದೃಷ್ಟಿ ಸರಿ ಇದೆ. ದಾರಿಯಲ್ಲಿ ಬರುವಾಗ ಮೈ ಮೇಲೆ ಬೀಳುತ್ತೆ. ಮೈ ಹೋಲ್ಬಿಡ್ತೀನಿ. ಎಂಥದ್ದು? ಕಾಸ್ಟ್ ಅಲ್ವೋ? ಕಾಸ್ಟ್ ಅಲ್ವೋ? ಆಪುಂಡು ಕಾಟೋಗು ಕಡೇಕವು ಚುರು ಕಾಪುಜಿ ಕಡೇಕ ಕಾಟೋಗವೆ ಸೌದಲ್ವೋ? ಈ ಜನ ದಾದ ಮಾರೆ ತೌತೆಗೆ ಕಣಕನು ಅನ್ಪುಡಿ ತೌತನ್ನು ಗರ್ಬೇಜ ತಲೆ ಕೆಟ್ಟವ. ನಿನಗೆ ನನ್ನ ಭಾಷೆಯೂ ಅರ್ಥ ಆಗುದಿಲ್ಲ. ಭಾಷೆ ಇಲ್ಲ. ಮಗ ಒಂದು ತೌತೇನೆ ಕಟ್ಟಿಗೆ
ಇಟ್ಟಿ ಓ ಒಂದು ಲೋಕೋಡಿ ಜಲ್ಲಕ ಇಟ್ಟಿಗೆ ಅತ್ತೆ ಒಂದು ಕಣಕ್ಕೆ ನಿನ್ನಲ್ಲಿ ಯಾವ ಭಾಷೆಯಲ್ಲಿ ಮಾತಾಡಿ ಸಾಯುವುದನ್ನು ಕಣಕ್ಕೆ ಬೇರೆ ಅದನ್ನೇ ಹೇಳಿದ್ದು ಕಾಷ್ಟ ಅಲ್ವಾ ಅಂತ. ಅವು ನಿಖಿಲ ಭಾಷೆಡ ನಮ್ಮ ಭಾಷೆ ಕಾಟೋಕ್ ಮಾತ್ರ ಭಾಷೆ ಇಲ್ಲ ಹೋಗಿ ನೀವು ಕಡೆಗೆ ಭಾಷೆ ಬರ್ತೇವೆ ಕಾಟುಗತ್ತ ಹಾಗಲ್ಲೂ ಕಟ್ಟಿಗೆ ಅಲ್ವಾ ಅದು? ಅಲ್ಲ ಅಲ್ಲ ಎಂಥದ್ದು ಅವೇ ಕಣಕ್ ಹೌದೇನು? ಓ ಇದರ ಹೊರೆಯನ್ನು ಹೊತ್ತುಕೊಂಡು ಎಲ್ಲಿಗೆ ಹೊರಟದ್ದು ನೀನು? ಕಾಡಿಡ್ದು ಕಾಡಿಂದ ಕರ್ತದ ಗಣಪಿನಿ ಯಾಕೆ ನಾಡಿಗೂ ಕೊಂಡದ್ದು ಮಾರುನಿ ಮಾರುವುದ ಅಂದಂದು ಇದನ್ನು ಕೊಳ್ಳುವವರಿದ್ದಲ್ಲ. ನಾನೇ ತೆತ್ತೋಣ ಅಂದೆ ತೆತ್ತೋಣ ಇರಿ ಬೇರೆ ಅದು ಯಾಕೆ? ಈ ಜನ ಲೋಕೋಡಿಜ್ಜ ಕಣಕ್ಕಣ ದಾಯಿಗಂದಿಕೇನು ಯಾಕ ಈ ಪದ್ಯವಜ್ಜೆ ದಿಂಪಿನ ಅಲ್ಲ ಕಣಕ್ಕೆ ಬೇರೆ ಪ್ರತಿಯೊಂದು ನಮ್ಮ ಬೇಯ್ಪಾಯರೆ ನಮಕ್ ಕಣಕ ಆವಡು ಹೌದು. ಕಣಕ್ಕಡು ಕೊಣೋದು ನಮಕ್ ಗಂಜಿ ಬೇಯ್ಪಾಯರ ಆಪುಡು ಗಂಜಿ ಬೇಯಿಸುವುದಕ್ಕಾಗುತ್ತದ? ಅಕ್ಕಿಯನ್ನು ಬೇಯಿಸುವುದು ಮತ್ತೆ ಗಂಜಿ ಆಗುವುದು. ಜನ ಸಮೊಂಡಿ ಸಮಯದಲ್ಲಕ ಮಲ್ಪುಡಿ ಮಾಡಿ ಯಾರು ಮಗ ಅವು ಮಾತ ಇರೋ ಬೇಗ ಗೊತ್ತಾಗ್ಬಿಡ ಯಾವುದು ಗಂಜಿ ಬೇಯ್ಪು ಅವನತ್ತು ವಿಷಯ ಹೌದಲ್ಲ? ಅವ ವಿಷಯ ಮತ್ತೆ ಅವನು ಮೇರೆ ಗಂಜಿ ಬೇಯ್ಪಾಯರ ಆಪುಂಡು ಐದು ಅಕ್ಕ ಒರಿಂದ ನಮಕ್ ಕಜಿಪು ಬೇಯ್ಪಾಯರ ಆಪುಂಡು ಐದು ಅಕ್ಕ ಬಕ್ಕಲ ಒರಿಂದ ನಮಕ್ ಬೆಂದರ್ಗ ಇತ್ತದು ಮೀಯರ ಮತ್ತು ಆಪುಂಡು ಉಳಿದ್ರೆ ಬಕ್ಕಲ ಊರಿಂದ ಈರೇನು ಪೊತ್ತಾಯರ ನಿನ್ನದಾಗುವುದಿಲ್ವೋ? ಎಂದ್ರಗಾತ ಸಾಲುಂಡು ನಾನು ಸಾಲ ಮಾಡಿದವನ ಅಲ್ಲ. ನಮ್ಮಂಥವರನ್ನು ಇಂತಹ ಸಾಮಾನ್ಯ ಕಟ್ಟಿಗೆಯಲ್ಲಿ ಸುಡುವುದು ನಿಖಲ್ ಇಟ್ಟು ಕಂಪುಡಿ ಅಲ್ಲ. ನಮ್ಮಂತಹ ಯೋಗ್ಯತಾವಂತರನ್ನೆಲ್ಲ ಶ್ರೀಗಂಧದ ಕೊರಡಿನಲ್ಲಿ ನಿಖಲ್ನ ಪುನಃ ನಮ್ನೆ ನಾದುಂಡ ಶ್ರೀಗಂಧೋಡು ಪತ್ತಾಯಿರ ಹಾಗಲ್ಲೂ ನಮ್ಮ ಯೋಗ್ಯತೆ ಅಂತದ್ದು. ಮಲಮಲ್ಲಕ್ಕನ ಯೋಗ್ಯತೆ ಅಂಚತ್ತೆ ಹೌದೌದು. ದಾಗಂದಿ ಗೊತ್ತಾಂಡಿ ಯಾಕೆ ನಿಖಲುಂಡದೆ ಬದುಕು ದುಪ್ಪುನಾಗ ಊರಿಡಿ ನಾದ ದುಪ್ಪಾರು ತೈನ ಗಾಂಡಲ ನಡು ಪರಿಮಳ ಬರಡಿಂದ ನಡುಗುಂಟ ಎರಡದಲ್ಲಿ ನಿನಗೆ ಬೇಗ ಬರ್ತದೆ. ಮಾರುವುದಕ್ಕೆ ಹೊರಟದ್ದು ದಾದಾಲ್ಪುನಿ ನಮ ಬಡಪಾಯಿಲು ಮಾರುನೇ ಇಟ್ಟದಾಲ ಜೀವನದ ಕಾಲಸ ದೆಪ್ಪಡತ್ತೆ ಸ್ವಾಮಿ. ನಿನಗೆ ಒಬ್ಬನಿಗೆ ಬದುಕುವುದಕ್ಕೆ ಅಷ್ಟು ಕಷ್ಟ ಏರ್ಬಣ್ಣಿ ಒರಿಯಾಗಂದು ಮತ್ತೆ ಒರಿಯಾಗತ್ತೆ ಅಂಕ ಸಂಸಾರ ಉಂಡು. ಸಂಸಾರ ಉಂಟು ಒಂದು ಹೌದಾ? ಒಂಜಿ ಬೊಡೆತಿ ಉಂಡು ಒಂಜಿ ತುಂಡು ಸಂಸಾರ ಉಂಡು. ಅದು ತುಂಡಾದ್ದೇನು ತುಂಡಾದ್ದೇನು ಅವ ಎಂಕಲ ಪಾಪದಕಲ ಮಾತ ಅಂಚೆನಿ ಚಲ್ಪಟ್ಟು ಬಡಿದ್ಯಲ್ಲು ನಿಕಲ ಮಾತ ಅಂಚತ್ತು ಮತ್ತೆ ಮಳ್ಳಕಲ ಸತ್ಯ ಉಪ್ಪು ಹೌದು. ದುಡ್ದದನ್ನೆಲ್ಲ ಮನೆಗೆ ಕೊಂಡು ಹೋಗಿ ಹಾಕು. ನಿನ್ನ ಹೆಂಡತಿ ಕೂಡ ಇಡೀ ಆಗುತ್ತಾಳೆ. ಇದೆಲ್ಲ ಮುಕ್ಕಲ್ ದಕ್ಕೊಂಡು ಅಂತ ಹೌದೇನು? ಬಂಜಿ ಬಡದಿ ಮತ್ತೆ ಬಕ್ಕ ಜೋಗುಲಲ್ಲೇರು ಮಕ್ಕಳಿದ್ದಾರೆ. ಅಂದ್ರೆ ಎಷ್ಟು ಮಂದಿ? 3 ಜನ. 3 ಮಂದಿ. ಒಂಜಿ ಎನ್ನ ಬಕ್ಕ ರಟ್ಟು ಊಟಕಲ್ಲ. ನಿನ್ನ ಹೆಂಡತಿಯ ಮುಂದೆ ಆಡಿದ್ರೆ ನಿನ್ನ ಕಪಾಳಕ್ಕೆ ಇಡ್ತಾಳೆ. ಕಪ್ಪಲ್ಗೆ ಅಲ್ಲಿ ನಮ್ಮೇರಾಗಿದ್ಯೋ ಮತ್ತಂಥದ್ದು ಹೆಂಗಿ ಒಂಜಿ ಮಂಡ ಆಣವಾಲೆ ಬಕ್ಕ ರಟ್ಟು ಪೊಣ್ಣು ಬಾಲೆ ಅವು ಎಣ್ಣ ಬಂಡ ದುಂಬು ಕೆಂಕ್ಲಿನ ಸಾಂಕು ಜ್ಞಾನವಾಗಿ ಅತ್ತ ಪೊಣ್ಣು ಜೋಕ್ಲಿನ ನಮ್ಮ ಬೇತಕ್ಲಿಗೆ ಇಲ್ಲದೆ ಮದಿ ಮಲ್ದು ಕೊರ್ಪ ಐಕವು ಬೇತಕಲ್ಲ ಅಂದ್ ಹೌದಾ? ಅಂಚವಣ್ಣಿ ನಾಳೆ ನೀನು ಸಾಯುವಾಗ ನೀರು ಬಿಡ್ಬೇಕಿದ್ರೆ ಹೆಣ್ಣು ಮಕ್ಕಳೇ ಬರಬೇಕು. ಎಚ್ಚರ ಇರ್ಲಿ. ಈ ಜನರ ಸಾಪದಿ ಮಗ ಏನು ಮಾಡ್ತಾನೋ ಹಾಗೆ ದುಂಬೆಟ್ಟೆನೆ ಕಲ್ತೊಂದಿತ್ತೆ ಬೇರೆ ಹಿರಿಯಪ್ಪನಾಗ ಸದೇವ ಕಲ್ಪೇರೆ ಗುರುಮಟ್ಟಕ್ಕೆ ಬಾಡಿ ಬಕ್ಕ ಒಂದು ಕಲ್ಪೇರೆ ಹೋಯ್ತು ಮತ್ತೆ ಅಂಚಿ ಬೀಜದ ಗುಡ್ಡೆಡ ಬೀಜದ ಬಡಿದ ಮತ್ತೆ ದಿಗದುಗುಲ್ಲು ಅದೇನು ಕಲ್ಪೇರೆ ಮನಸ್ಸಿ ಜಿಂದು ನೀನು ಕೂಡ ಮೊದಲು ಹಾಗೆ ಮಾಡಿಕೊಂಡಿದ್ದೆ. ಹಾಗೆ ಎಂಕ್ಲೆಗ ಪಕ್ಕ ಗುರುಮಟ್ಟನೆ ಇದ್ದಂಡು ಹೊರಗುಲ್ಲಿ ಅಂದು ಐದು ಅಕ್ಕ ಸೈಯಡ್ ಐನಾತಿಗೆ ಅಂತ ಮುರ್ದು ಹುಡಿಯೆ ಐದು ಅಕ್ಕ ಇತ್ತಂತೆ ಬುದ್ಧಿ ಅಂತಂತೆ ಎಡ್ಡೆ ಬತ್ತನಿ ಬೇರೆ ಹೌದು. ಇತ್ತಂತೆ ಬುದ್ಧಿ ಎಡ್ಡೆ ದುಂಬುದಾಲ ಬುದ್ಧಿ ಎಡ್ಡೆ ಹತ್ತಿತ್ತು. ಈಗ ಹೇಗೆ? ಇತ್ತೆ ಒಂದು ಭಜನೆ ಆಗ್ಬಿಡಿ. ಹೌದು. ಒಳ್ಳೆಯ ಕೆಲಸ. ತರಕಾರಿ ಬೆಳೆಸುವುದಲ್ವೋ ಭಜನೆ ಮಾಡುವುದು? ಮತ್ತೆ ಅವು ಭಜನೆ ಮತ್ತೆ ಅವಜಿ ದೇವರನ ಮಾತ ಜ್ಞಾನ ಧ್ಯಾನ ಅಲ್ಪನಿ ಅದು ಭಜನೆ. ಭಜನೆ ಭಜನೆ ಅರಿಲಾಕ ಭಜನೆ ಅನ್ಪಿ. ಹೌದು. ಯಾನುಂಡದೆ ಕಣಕ್ ಮಾರ್ದಿಲ್ಲಡೆ ಪೋಪಿನಿ ಪೊಗ್ಗುನೆ ತಡ ಆಗ ದೇವರ್ಲ ಅಂಚೆ ಒಂಜತ್ತು ದೇವರ್ಲ ಈಗ ಗಡಿಪ್ಪು ಜಿಂಬೇರೆ. ಹೌದು. ದಿನಕ್ಕೊಂಜಿ ದೇವರು ದಿವಸಕ್ಕೊಂದು ದಿನಕ್ಕೊಂಜಿ ದೇವರು ಇತ್ತ ಹನುಮಂತ ದೇವರೇನು ಪತ್ತೊಂದು. ಹೌದು. ವಾಲಜ್ಜಿ ಯಾನು ಪೋಪಿನೇ ಉಲೈ ಏನನ್ನು ತೂಪಿನೇ ಆಯ್ನ ಭಜನೆ ಸುರು. ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಅಂಚಿ ಇಂಚಿ ತೂಪುತಿ ಕಾಡಿನೊಳಗೆ ಪೋಪುತಿ ಒಂಜಿ ಕಟ್ಟ
ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಒಳ್ಳೆ ವಿಷಯ ಏ ಮಂಗ ನೀನು ನಾನು ಹೇಳಿದ್ದಲ್ಲ ನಿನ್ನ ಮಗ ನಿನ್ನನ್ನು ಮಂಗ ಮಾಡಿದ್ದು ಸಾಧಾರಣಲ್ಲ ಮತ್ತೆ ಅವ ಭಜನೆ ಹೇಗೆ ಎಲ್ಲಿರುವೆ ತಂದೆ ಬಾರೋ ಆಮೇಲೆ ಅಂಚಿ ಇಂಚಿ ತೂಪುತಿ ಕಾಡಿನೊಳಗೆ ಹೋಗುತ್ತಿ ಒಂಜಿ ಕಟ್ಟಗನ ತಂದು ಮಾರುತಿ ಮಾರುತಿ ನಿನ್ನ ದೇವರು ಮಾರುತಿ ಕಟ್ಟಿಗೆ ಮಾರುವುದಕ್ಕೆ ಹೋಗ್ತಾನ ಕಟ್ಟಿಗೆ ಮಾರುವುದು ನೀನಲ್ವ ಮಂಗ ಅಂತ ನಿನ್ನನ್ನು ಕರೆದದ್ದವ ಈರಿ ನಿಪ್ಪಂಡಿದ ಮಗ್ಗೋ ತಿಕ್ಕವು ಎಣ್ಣ ಮಗಕ್ಕೆ ಮುಲ್ತೆ ಅಂಡ ಅವನಿಗೆ ಅವನೇ ಮುಲ್ತೆ ಗೋಪ ಇಲ್ಲಡ ಪೋದ ಎತ್ತು ನೋಡು ನೋಡು ಅವನ ಇಟ್ಟಣ್ಣ ಹೌದಾ ಅಂದಿ ಅವನ ಹೆಸರೇನು ಹೆಣ್ಣ ಮಗೇನ ಹೆಣ್ಣ ಮಗೆ ಏರನ್ನು ಗೊತ್ತಿಲ್ಲ ಹೆಣ್ಣ ಮಗೆ ಈರೆ ತಲೆ ಕತ್ತರಿಸಿ ಅದು ಪಾಪಿ ಎಂಥದೋ ಹೆಣ್ಣ ಮಗೆ ಈರೆ ಅಪಹಾಸ್ಯ ಅವ ಹೆಣ್ಣ ಮಗೆ ಈರೆ ಬೇರೆ ಎಂಥದ್ದು ಹೆಣ್ಣ ಮಗನ ಪುದರು ಈರಪ್ಪೆಂದು ಮತ್ತೆ ತುಂಡು ಮಾಡಿದ್ಯಾಕೆ ಆ ಮಗನ ಅಪ್ಪ ಬಂಡದ ಲೆಪ್ಪ ರೆಡ್ಡ ಪುಂಡ ಹಾಗೆ ಹೆಣ್ಣ ಮಗೆ ಈರೆ ಬನ್ನಿ ಅಲ್ಪ ಇಲ್ಲುಂಡ ಈರೆ ಈರ 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 ಮಗನ ಪುದರು ಈರ ಆಯ್ತು ಒಂದು ಯಾನ್ ಪಾತಿರ್ದು ಮೇರೆ ನಿತ್ಯ ತೂಪಿಣಿ ಬೇರೆ ಕೆಕ್ಕು ಪಂಡ್ರಜ್ಜ ಮತ್ತೆ ಆಗ ನಿನ್ನ ಕಣ್ಣಿಗೆ ಸಿಡಿಲು ಬಡ್ದಿತ್ತ ಈರಣ್ಣ ಎಡ್ಡೆ ಗುರ್ತೊಂಡಿ ಬೇರೆ ಹೌದಾ ಎಲ್ಲಿ ನೋಡಿದ್ದಿ ನನ್ನ ಇರಣಿ ಯಾನು ತೂತೆ ಎಲ್ಲಿ ಇರಣಿ ಯಾನು ಜಾತ್ರೆದ ಅಲ್ಪ ತೂತೆ ಬೇರೆ ಜಾತ್ರೆಗೆ ಅದು ನಾನಲ್ಲ ಮುರಣಿ ಈರ್ಲ ಈರ್ನ ಬೊಡೆದಿಲ್ಲ ಜಾತ್ರೆದ ಅಲ್ಪ ಇದ್ರು ಹೋಂದಿತ್ತ ಸಾಧ್ಯವೇ ಇಲ್ಲ ಅಂಜಿ ನಾನು ಹೆಂಡತಿಯನ್ನು ಕರೆದುಕೊಂಡು ಅಲ್ಲಿಗೆಲ್ಲ ಹೋಗುದಿಲ್ಲ ಈರ್ನ ಬಡಿದತ್ತ ಆ ಬಂಡ ಬರಿತಲ್ಲ ನಾನಲ್ಲೂ ಅದು ಅಂದಿ ಬೇರೆ ಜಾತ್ರೆದ ಅಲ್ಪೊಂಡತಿ ದೇವರನ ಬಲಿ ಮೂರ್ತಿ ಪಿರೌಡಿತ್ತಂಡು ಎದುರು ಈರ್ನ ಬೊಡಿದಿಲ್ಲ ದಲಿತ ಮೂರ್ತಿನ ಎದುರು ಕತ್ತರಿಸೇನು ನಿಕಲ ಪೋಂಗಿತ್ತ ಎಂಥದದು ಇಂಚನೆ ಜೂ ಎತ್ತಿನ ನಟಿ ಜನ ಯಾವುದು ಅವಳು ಅದು ನಾನು ಅಜ್ಜ ನಾನಲ್ಲ ಅದು ಇಲ್ಲ ನನ್ನ ಹಾಗೆ ಕಾಣುತ್ತೆ ಅದಲ್ಲ ಒಂಚೂರು ಮಾತ್ರ ಇರೋದು ಒಂಚೂರು ಉದ್ದ ಹಾಗೆ ಪೂರ ಇರ್ಲೆ ಕಣಿ ನಾನು ಗಿಟ್ಟ ಅಂತ ಹೇಳದಲ್ವ ನಿನಗೆ ಒಬ್ಬಳು ಹುಡುಗಿ ಸಿಕ್ಕಿದ್ರು ಒಬ್ಬಳು ಹುಡುಗಿ ಕಾಣ ಸಿಕ್ಕಿದ್ರು ಓಲು ದಾರಿಯಲ್ಲಿ ಬಡ್ಪ ಹುಡುಗಿ ಕಾಣ ಸಿಕ್ಕರೆ ನನಗೆ ನಿನ್ನಂತ ಗುಜುಗುಂಟನಲ್ಲಿ ಮಾತಾಡ್ಲಿಕ್ಕೆ ಮರಲ್ಲ ಹುಡುಗಿ ಹತ್ರ ಮಾತಾಡಿ ಪೋಪುದಿಲ್ವಾ ಗುಜುಗುಂಟ ನಾನು ಉರುವಾಪಿನಿಗೆ ಪಾತೆಣ್ಣು ಪೊಣ್ಣು ತೆಗೆದ ಏರಿ ಮೇಲೆ ಇರು ಪಕ್ಕಡೆ ನಿನಗೆ ಸಿಗ್ಲಿಲ್ಲ ಇದ್ದಿ ಒಳ್ಳೆಯದು ಇದನ್ನು ಹಿಡಿದುಕೊಂಡು ಹೋಗ್ಬೇಕು ಅದೇ ಈರು ಏರಂದೆ ಗೊತ್ತಾಯ್ತಂತೆ ಗೊತ್ತಾಗ್ಲಿಲ್ಲ ಏ ಪಾಪಿ ನನ್ನ ವಿಷಯ ಗೊತ್ತಾಗಲಿಲ್ಲ ಬೇರೆ ದಾರಿದಾಸುರ ನಾನು ಈರ ನೇ ತೂಲೆ ಬಾಲಿಗೆರೆ ಬಾಲಿಗೆರ ದಾರಿಗ ದಾರಿಗೆನ ದಾರಿಗೆ ಈ ನಾಡಿನ ಒಡೆಯ ನಾನು ಯಾನೆ ಅಲ್ಪಾರ್ದ ಇಡಿ ಮುಟ್ಟ ಬಣ್ಣಗೆ ಏರ್ಲ ತಿಕ್ಕದಿದ್ದೇರು ಮೇಲೆ ಅಂಚ ಕಣಕದ ಕಟ್ಟ ಬಣ್ಣ ಈರುವರಿ ತಿಕ್ಕಿನ ತಂದೆ ಬೇತೆ ಏರ್ಲ ತಿಕ್ಕದಿದ್ದೇನೆ ಒಂದು ಇದೇ ಕನಕ ಮಿನಿ ಬೋಡೆ ನನಗೆ ಬೇಡ ನಿಜ ಅದು ಈರು ಓಡೆ ಅಪಶಕುನದ ಮಾರಿ ಒಳ್ಳೆಯ ಕಾರ್ಯಕ್ಕೆ ಹೊರಡುವಾಗ ಹಾಗೆ ಕೇಳುವುದು ಹಂಗ ಓಡೆಂದು ಕೇಂದ್ರ ಬಗೆಂಚಗೆ ನೋಡು ದೂರ ಓಡೆ ದೂರ ಅದನ್ನು ಬಿಡ್ಲಿಕ್ಕಾಗುದಿಲ್ಲ ಓಡ ಬುಡ್ಕ ಬೋರ್ಡ್ ನೀರು ಹೋಗು ಅಪಶಕುನ ಎಲ್ಲ ಹಿಡಿದುಕೊಂಡು ಇದಕ್ಕೆ ದಾರಿಯಿಂದ ಪೆಟ್ಟಿಗೆ ಇದ್ದಾಡ್ನ ಪೆಟ್ಟಿಗೆ ಹೋದ ಪಿರ ಬರ್ತಾರೆ ಬೇರೆ ಹಿಂದೆ ಬರುವುದಕ್ಕೆ ಹೊರಟದ್ದು ನಿಕಲೇಟ್ ಯಾಪಾವು ಪಿರ ಬರ್ಪಿನಿ ಯಾವಾಗ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯುದ್ಧ ಯಾವಾಗ ಮುಗಿತದೋ ಆಗ ಬರುವುದು ಒಂದು 11 ಮೀನಿ ಬರಲಿ ಹತ್ತಿಂದ 13 ತಾಂಡ ತಿಕ್ವಾರ
ಪನ್ನಾಜೆ ಕೂಲ ಇದೆಪ್ಪಡ ಇನ್ನು ಒಂದು ಅಕ್ಷರ ಮಾತಾಡಿದ್ರೆ ಜಾಗ್ರತೆ. ಆಂಟಿ ಮೇರ ಆಂಟಿ ಅಂಕಿಲ್ ಕೈ ಕೊರ್ಪಾರ ಯಾರು ತೆಪ್ಪರೆ ಅಪ್ಪಿ ಅಲ್ಲಿ ಕಾಡಿಂದ ಬರುವಾಗ ನಿನ್ನ ಅಪ್ಪನ ತಲೆಗಿಟ್ಟದ ಈಗ ಹೋಗುದಲ್ಲ ಹೆದರಿಕೆ ಉಂಟು ನಿನಗೆ. ಹೋಗು ಓಡಾಯ್ದ ಕನಕ್ ಬೇಡ ಬೇಡ